ಮುಂದಿನ ಸುದ್ದಿ ನೋಡೋಣ. ಬೆಂಗಳೂರಿನ ಸಸ್ಯಕಾಶಿಯಲ್ಲಿ ಸುರಕ್ಷತೆ ಅನ್ನೋದೇ ಇಲ್ಲದಾಯ್ತಾ? ಲಾಲ್ಬಾಗ್ಗೆ ಬರೋರಿಗೆ ಕಂಟಕ ಎದುರಾಗಿದೆಯಾ? ವಾಕಿಂಗ್ ಮಾಡೋರಿಗೆ, ಜಾಗಿಂಗ್ ಬಂದವರಿಗೆ ಟೆನ್ಷನ್. ಯಾಕಂತ ಹೇಳಿದ್ರೆ ಲಾಲ್ಬಾಗ್ನಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಬೀದಿ ನಾಯಿಗಳು ಲಾಲ್ಬಾಗ್ನಲ್ಲಿ ಯಾರು ವಾಕರ್ಸ್ ಇದ್ದಾರೆ ಅವ್ರ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದಾವೆ. ಇತ್ತೀಚೆಗೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ದಾಳಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಸ್ಯಕಾಶಿ ಲಾಲ್ಬಾಗ್ನಲ್ಲೇ ಬೀದಿ ನಾಯಿಗಳ ಆಟ ಶುರುವಾಗಿದೆ. ಅವುಗಳ ಫುಡ್ ಎಲ್ಲಿ ಸಿಗುತ್ತೆ ಅಂತ, ಲಾಲ್ಬಾಗ್ನ ಒಳಗಡೆ ಊಟ ಎಲ್ಲಿ ಸಿಗುತ್ತೆ ಅವಕ್ಕೆ? ಲಾಲ್ಬಾಗ್ ಬರೋರೆಲ್ಲ ಏನು ಊಟ ಮಾಡೋಕ್ಕೆಲ್ಲ ತರ್ತಾರೆ, ಅದನ್ನ ಬಿಡಬಾರ್ದು. ಒಳಗಡೆ ಬಿಟ್ಟರೆ ನೋಡಿ ನಾಯಿಗಳೆಲ್ಲ ಸೇರ್ಕೊತವೆ, ಮತ್ತೆ ಬರೋರಿಗೆ ಹೋಗೋರಿಗೆಲ್ಲ ಭಾಳ ತಾಪತ್ರೆ ಆಗುತ್ತೆ, ಅಟ್ಯಾಕ್ ಮಾಡೋದು, ಈ ರೀತಿಯೆಲ್ಲ ಘಟನೆಗಳಾಗುತ್ತೆ. ಹಂಗಾಗಬಾರ್ದು. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇವರು. ಏನು ಅದೇ ಅದು ಇದು ಲಾಲ್ಬಾಗ್ ಅವರು ಅದು ಸ್ವಲ್ಪ ಇದು ಮಾಡಬೇಕು, ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಅದು ಲಾಲ್ಬಾಗ್ ಬರುತ್ತಿರುವಂತಹ ಜನರಿಗೆ ಇದೀಗ ಬೀದಿ ನಾಯಿ ಕಾಟ ಕೂಡ ಶುರುವಾಗಿದೆ. ಇಲ್ಲಿ ಬರುವಂತಹ ವಾಕರ್ಸ್ ಆಗಿರ್ಬೋದು ಅಥವಾ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಬೀದಿ ನಾಯಿಗಳು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಒಂದಿಷ್ಟು ಜನರು ತನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಬೀದಿ ನಾಯಿಗಳು ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಬಾರಿ ಪ್ರವಾಸಿಗರನ್ನಾಗಿರ್ಬೋದು ಇಲ್ಲಿಗೆ ಬರುವಂತಹ ವಾಕರ್ಸನ್ನು ಕೂಡ ಬೆನ್ನಟ್ಟಿ ಹೋಗುತ್ತೆ. ಇದರಿಂದ ನಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿಗೆ ಬರ್ತಿರುವಂತಹ ಅಂದರೆ ಲಾಲ್ಬಾಗ್ ಬರ್ತಿರುವಂತಹ ಪ್ರವಾಸಿಗರ ಜೊತೆಗೆ ಇಲ್ಲಿ ಬರುವಂತಹ ವಾಕರ್ಸ್ ಕೂಡ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೀದಿ ನಾಯಿ ಬೆನ್ನಟ್ಟಿದಾಗ ಅದ್ರ ತುಂಬ ಮಕ್ಕಳು ಕೂಡ ಗಾಬರಿ ಪಡ್ತಾರೆ. ಇದಕ್ಕೆ ಒಂದು ಸೂಕ್ತವಾಗಿರುವಂತಹ ಒಂದು ಪರಿಹಾರ ಬೇಕು. ಯಾಕಂದರೆ ಈ ಹಿಂದೆ ಕೂಡ ಇದೇ ಲಾಲ್ಬಾಗ್ನಲ್ಲಿ ವಾಕರ್ಸ್ ಮೇಲೆ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಹಿಂದಿನ BBMP ಇಲ್ಲಿರುವಂತಹ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಿ ಅಂದರೆ ರಕ್ಷಣೆ ಮಾಡುವ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ ಅವತ್ತು ನಿಯಮಾನುಸಾರ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಾನುಸಾರ ಅಲ್ಲಿರುವಂತಹ ಬೀದಿ ನಾಯಿಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋ ನಿಯಮ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವುದಾಗಿ ಈ ಹಿಂದಿನ BBMP ಕೂಡ ಭರವಸೆ ಕೊಟ್ಟಿತ್ತು. ಬಟ್ ಇದೀಗ ಮತ್ತೆ ಸಮಸ್ಯೆ ಆಗ್ತಾ ಇರೋದರಿಂದ ಇಲ್ಲಿರುವಂತಹ ಜನರು ಇದೀಗ GB ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಕರ್ಸ್ ಅಥವಾ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಲು ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿ ನೋಡೋಣ. ಬೆಂಗಳೂರಿನ ಸಸ್ಯಕಾಶಿಯಲ್ಲಿ ಸುರಕ್ಷತೆ ಅನ್ನೋದೇ ಇಲ್ಲದಾಯ್ತಾ? ಲಾಲ್ಬಾಗ್ಗೆ ಬರೋರಿಗೆ ಕಂಟಕ ಎದುರಾಗಿದೆಯಾ? ವಾಕಿಂಗ್ ಮಾಡೋರಿಗೆ, ಜಾಗಿಂಗ್ ಬಂದವರಿಗೆ ಟೆನ್ಷನ್. ಯಾಕಂತ ಹೇಳಿದ್ರೆ ಲಾಲ್ಬಾಗ್ನಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಬೀದಿ ನಾಯಿಗಳು ಲಾಲ್ಬಾಗ್ನಲ್ಲಿ ಯಾರು ವಾಕರ್ಸ್ ಇದ್ದಾರೆ ಅವ್ರ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದಾವೆ. ಇತ್ತೀಚೆಗೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ದಾಳಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಸ್ಯಕಾಶಿ ಲಾಲ್ಬಾಗ್ನಲ್ಲೇ ಬೀದಿ ನಾಯಿಗಳ ಆಟ ಶುರುವಾಗಿದೆ. ಅವುಗಳ ಫುಡ್ ಎಲ್ಲಿ ಸಿಗುತ್ತೆ ಅಂತ, ಲಾಲ್ಬಾಗ್ನ ಒಳಗಡೆ ಊಟ ಎಲ್ಲಿ ಸಿಗುತ್ತೆ ಅವಕ್ಕೆ? ಲಾಲ್ಬಾಗ್ ಬರೋರೆಲ್ಲ ಏನು ಊಟ ಮಾಡೋಕ್ಕೆಲ್ಲ ತರ್ತಾರೆ, ಅದನ್ನ ಬಿಡಬಾರ್ದು. ಒಳಗಡೆ ಬಿಟ್ಟರೆ ನೋಡಿ ನಾಯಿಗಳೆಲ್ಲ ಸೇರ್ಕೊತವೆ, ಮತ್ತೆ ಬರೋರಿಗೆ ಹೋಗೋರಿಗೆಲ್ಲ ಭಾಳ ತಾಪತ್ರೆ ಆಗುತ್ತೆ, ಅಟ್ಯಾಕ್ ಮಾಡೋದು, ಈ ರೀತಿಯೆಲ್ಲ ಘಟನೆಗಳಾಗುತ್ತೆ. ಹಂಗಾಗಬಾರ್ದು. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇವರು. ಏನು ಅದೇ ಅದು ಇದು ಲಾಲ್ಬಾಗ್ ಅವರು ಅದು ಸ್ವಲ್ಪ ಇದು ಮಾಡಬೇಕು, ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಅದು ಲಾಲ್ಬಾಗ್ ಬರುತ್ತಿರುವಂತಹ ಜನರಿಗೆ ಇದೀಗ ಬೀದಿ ನಾಯಿ ಕಾಟ ಕೂಡ ಶುರುವಾಗಿದೆ. ಇಲ್ಲಿ ಬರುವಂತಹ ವಾಕರ್ಸ್ ಆಗಿರ್ಬೋದು ಅಥವಾ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಬೀದಿ ನಾಯಿಗಳು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಒಂದಿಷ್ಟು ಜನರು ತನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಬೀದಿ ನಾಯಿಗಳು ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಬಾರಿ ಪ್ರವಾಸಿಗರನ್ನಾಗಿರ್ಬೋದು ಇಲ್ಲಿಗೆ ಬರುವಂತಹ ವಾಕರ್ಸನ್ನು ಕೂಡ ಬೆನ್ನಟ್ಟಿ ಹೋಗುತ್ತೆ. ಇದರಿಂದ ನಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿಗೆ ಬರ್ತಿರುವಂತಹ ಅಂದರೆ ಲಾಲ್ಬಾಗ್ ಬರ್ತಿರುವಂತಹ ಪ್ರವಾಸಿಗರ ಜೊತೆಗೆ ಇಲ್ಲಿ ಬರುವಂತಹ ವಾಕರ್ಸ್ ಕೂಡ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೀದಿ ನಾಯಿ ಬೆನ್ನಟ್ಟಿದಾಗ ಅದ್ರ ತುಂಬ ಮಕ್ಕಳು ಕೂಡ ಗಾಬರಿ ಪಡ್ತಾರೆ. ಇದಕ್ಕೆ ಒಂದು ಸೂಕ್ತವಾಗಿರುವಂತಹ ಒಂದು ಪರಿಹಾರ ಬೇಕು. ಯಾಕಂದರೆ ಈ ಹಿಂದೆ ಕೂಡ ಇದೇ ಲಾಲ್ಬಾಗ್ನಲ್ಲಿ ವಾಕರ್ಸ್ ಮೇಲೆ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿತ್ತು. ಆ ಒಂದು ಸಂದರ್ಭ
ಸಂದರ್ಭದಲ್ಲಿ ಈ ಹಿಂದಿನ BBMP ಇಲ್ಲಿರುವಂತಹ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಿ ಅಂದರೆ ರಕ್ಷಣೆ ಮಾಡುವ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ ಅವತ್ತು ನಿಯಮಾನುಸಾರ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಾನುಸಾರ ಅಲ್ಲಿರುವಂತಹ ಬೀದಿ ನಾಯಿಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋ ನಿಯಮ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವುದಾಗಿ ಈ ಹಿಂದಿನ BBMP ಕೂಡ ಭರವಸೆ ಕೊಟ್ಟಿತ್ತು. ಬಟ್ ಇದೀಗ ಮತ್ತೆ ಸಮಸ್ಯೆ ಆಗ್ತಾ ಇರೋದರಿಂದ ಇಲ್ಲಿರುವಂತಹ ಜನರು ಇದೀಗ GB ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಕರ್ಸ್ ಅಥವಾ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಲು ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿ ನೋಡೋಣ. ಬೆಂಗಳೂರಿನ ಸಸ್ಯಕಾಶಿಯಲ್ಲಿ ಸುರಕ್ಷತೆ ಅನ್ನೋದೇ ಇಲ್ಲದಾಯ್ತಾ? ಲಾಲ್ಬಾಗ್ಗೆ ಬರೋರಿಗೆ ಕಂಟಕ ಎದುರಾಗಿದೆಯಾ? ವಾಕಿಂಗ್ ಮಾಡೋರಿಗೆ, ಜಾಗಿಂಗ್ ಬಂದವರಿಗೆ ಟೆನ್ಷನ್. ಯಾಕಂತ ಹೇಳಿದ್ರೆ ಲಾಲ್ಬಾಗ್ನಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಬೀದಿ ನಾಯಿಗಳು ಲಾಲ್ಬಾಗ್ನಲ್ಲಿ ಯಾರು ವಾಕರ್ಸ್ ಇದ್ದಾರೆ ಅವ್ರ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದಾವೆ. ಇತ್ತೀಚೆಗೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ದಾಳಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಸ್ಯಕಾಶಿ ಲಾಲ್ಬಾಗ್ನಲ್ಲೇ ಬೀದಿ ನಾಯಿಗಳ ಆಟ ಶುರುವಾಗಿದೆ. ಅವುಗಳ ಫುಡ್ ಎಲ್ಲಿ ಸಿಗುತ್ತೆ ಅಂತ, ಲಾಲ್ಬಾಗ್ನ ಒಳಗಡೆ ಊಟ ಎಲ್ಲಿ ಸಿಗುತ್ತೆ ಅವಕ್ಕೆ? ಲಾಲ್ಬಾಗ್ ಬರೋರೆಲ್ಲ ಏನು ಊಟ ಮಾಡೋಕ್ಕೆಲ್ಲ ತರ್ತಾರೆ, ಅದನ್ನ ಬಿಡಬಾರ್ದು. ಒಳಗಡೆ ಬಿಟ್ಟರೆ ನೋಡಿ ನಾಯಿಗಳೆಲ್ಲ ಸೇರ್ಕೊತವೆ, ಮತ್ತೆ ಬರೋರಿಗೆ ಹೋಗೋರಿಗೆಲ್ಲ ಭಾಳ ತಾಪತ್ರೆ ಆಗುತ್ತೆ, ಅಟ್ಯಾಕ್ ಮಾಡೋದು, ಈ ರೀತಿಯೆಲ್ಲ ಘಟನೆಗಳಾಗುತ್ತೆ. ಹಂಗಾಗಬಾರ್ದು. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇವರು. ಏನು ಅದೇ ಅದು ಇದು ಲಾಲ್ಬಾಗ್ ಅವರು ಅದು ಸ್ವಲ್ಪ ಇದು ಮಾಡಬೇಕು, ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಅದು ಲಾಲ್ಬಾಗ್ ಬರುತ್ತಿರುವಂತಹ ಜನರಿಗೆ ಇದೀಗ ಬೀದಿ ನಾಯಿ ಕಾಟ ಕೂಡ ಶುರುವಾಗಿದೆ. ಇಲ್ಲಿ ಬರುವಂತಹ ವಾಕರ್ಸ್ ಆಗಿರ್ಬೋದು ಅಥವಾ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಬೀದಿ ನಾಯಿಗಳು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಒಂದಿಷ್ಟು ಜನರು ತನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಬೀದಿ ನಾಯಿಗಳು ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಬಾರಿ ಪ್ರವಾಸಿಗರನ್ನಾಗಿರ್ಬೋದು ಇಲ್ಲಿಗೆ ಬರುವಂತಹ ವಾಕರ್ಸನ್ನು ಕೂಡ ಬೆನ್ನಟ್ಟಿ ಹೋಗುತ್ತೆ. ಇದರಿಂದ ನಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿಗೆ ಬರ್ತಿರುವಂತಹ ಅಂದರೆ ಲಾಲ್ಬಾಗ್ ಬರ್ತಿರುವಂತಹ ಪ್ರವಾಸಿಗರ ಜೊತೆಗೆ ಇಲ್ಲಿ ಬರುವಂತಹ ವಾಕರ್ಸ್ ಕೂಡ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೀದಿ ನಾಯಿ ಬೆನ್ನಟ್ಟಿದಾಗ ಅದು ತುಂಬ ಮಕ್ಕಳು ಕೂಡ ಗಾಬರಿ ಪಡ್ತಾರೆ. ಇದಕ್ಕೆ ಒಂದು ಸೂಕ್ತವಾಗಿರುವಂತಹ ಒಂದು ಪರಿಹಾರ ಬೇಕು. ಯಾಕಂದರೆ ಈ ಹಿಂದೆ ಕೂಡ ಇದೇ ಲಾಲ್ಬಾಗ್ನಲ್ಲಿ ವಾಕರ್ಸ್ ಮೇಲೆ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಹಿಂದಿನ BBMP ಇಲ್ಲಿರುವಂತಹ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಿ ಅಂದರೆ ರಕ್ಷಣೆ ಮಾಡುವ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ ಅವತ್ತು ನಿಯಮಾನುಸಾರ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಾನುಸಾರ ಅಲ್ಲಿರುವಂತಹ ಬೀದಿ ನಾಯಿಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋ ನಿಯಮ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವುದಾಗಿ ಈ ಹಿಂದಿನ BBMP ಕೂಡ ಭರವಸೆ ಕೊಟ್ಟಿತ್ತು. ಬಟ್ ಇದೀಗ ಮತ್ತೆ ಸಮಸ್ಯೆ ಆಗ್ತಾ ಇರೋದರಿಂದ ಇಲ್ಲಿರುವಂತಹ ಜನರು ಇದೀಗ GB ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಕರ್ಸ್ ಅಥವಾ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಲು ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.